ಹೇಗಾಗಿದ್ದೀನಿ ಅಂತ ತಿಳ್ಕೊಬೇಕಂದ್ರೆ ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ತಾನೇ ಮನೆಯಿಂದ ಹೊರದ್ವಿ, ತುಂಬಾ ಬಿಸಿಲಿದೆ. ಬ್ಯಾಂಗ್ಳೂರಲ್ಲಿ ಇಷ್ಟು ಬಿಸಿಲು ನಾವು ನೋಡಿರಲಿಲ್ಲ. ಟೈಮ್ ಬಂದು 5 o'clock ಆಗಿದೆ, ಅದನ್ನು ಇಷ್ಟು ಬಿಸಿಲಿದೆ. ಜಸ್ಟ್ ಇಮ್ಯಾಜಿನ್ ದ ಸಿಚುವೇಶನ್. ಬ್ಯಾಂಗ್ಳೂರ್ ಮುಂಚೆ ಹೇಗಿತ್ತು, ಇವಾಗ ಹೇಗಾಗಿದೆ. ನನಗಂತೂ ಯಾವಾಗ ಮಳೆ ಬರುತ್ತೋ ಅನ್ನಿಸ್ತಿದೆ, ಅಷ್ಟು ಸೆಕೆ ಇದೆ ಬ್ಯಾಂಗ್ಳೂರಲ್ಲಿ. ನಾವು ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ ಮತ್ತು ಏನು ಸರ್ಪ್ರೈಸ್ ಅಂತ ಅಲ್ಲಿ ರೀಚ್ ಆದ್ಮೇಲೆ ಹೇಳ್ತೀನಿ. ಮತ್ತೆ ತುಂಬಾ ಟ್ರಾಫಿಕ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಯಾಕಂತಂದ್ರೆ ಲಿಂಕಿಂಗ್ ಹಾಲಿಡೇಸ್ ಇದೆ ಅಲ್ವಾ, ನೆಕ್ಸ್ಟ್ ಯುಗಾದಿ ಹಬ್ಬ ಕೂಡ ಇದೆ. ಬಟ್ ಅಷ್ಟೇನು ಟ್ರಾಫಿಕ್ ಇಲ್ಲ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ತುಂಬ ಬಿಸಿಲಿತ್ತಲ್ವಾ, ಸೊ ಹಾಗಾಗಿ ಎಳ್ನೀರು ಕುಡಿಯೋಣ ಅಂತ ನಿಲ್ಸಿದ್ವಿ. ತಿಂತಿದ್ದಾಳ? ಸಿಹಿ ಸ್ವಲ್ಪ ಬೊಂಬಲು ತಿಂದಳು ಅಷ್ಟೇ. ನಮ್ಮ ಭಾಷೆಯಲ್ಲಿ ಗಂಜಿಗೆ ಬೊಂಬಲು ಅಂತ ಹೇಳ್ತೀವಿ. ಸೊ ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಸಿಹಿನ ಹಿಡ್ಕೊಂಡು ತಿನ್ನೋಕ್ಕಾಗ್ತಿರ್ಲಿಲ್ಲ ಅಲ್ವಾ, ಸೊ ಹಾಗಾಗಿ ವಿಶ್ವ ನನಗೂ ಸ್ವಲ್ಪ ತಿನ್ನಿಸಿದ್ರು. ಮದುವೆಗಿಂತ ಮುಂಚೆ ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡ್ತಿದ್ದೆ. ಆಲ್ಮೋಸ್ಟ್ 3 year HDFC ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದೆ. ಮದುವೆ ಆದಮೇಲೆ ಜಾಬ್ ಬಿಟ್ಬಿಟ್ಟೆ. ನನ್ನ ಹಸ್ಬೆಂಡ್ಗೆ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ ನಾವು ಆಲ್ಮೋಸ್ಟ್ ಒಂದು 3-4 months ಹಾಸನಲ್ಲೇ ಇದ್ವಿ. ಆಮೇಲೆ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆದ್ವಿ. ಸೊ ಹಾಗಾಗಿ ನಾನು ಜಾಬ್ ಬಿಟ್ಟೆ. ಲೈಫಲ್ಲಿ ಫ್ರೆಂಡ್ ಅನ್ನೋರು ನಾವೆಲ್ಲ ನೋವಿಗೆ ಮೆಡಿಸಿನ್ ಆಗಿರ್ತಾರಂತೆ. ಹಾಗೆ ನನ್ನ ಲೈಫಲ್ಲೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಬಟ್ ಅದರಲ್ಲಿ ನನ್ನ ಕ್ಲೋಸರ್ ಬೆಸ್ಟ್ ಫ್ರೆಂಡ್ ಅಂದರೆ ಶಿಲ್ಪಾ, ಭಾವನಾ ಆ್ಯಂಡ್ ಗೀತಾ. ಲೈಕ್ ಅವರು ನನ್ನ ಹ್ಯಾಪಿ ಆ್ಯಂಡ್ ಸ್ಯಾಡ್ ಮೂಮೆಂಟ್ಸಲ್ಲಿ ಯಾವಾಗಲೂ ಜೊತೆ ಇರ್ತಾರೆ. ಆ್ಯಂಡ್ ಇದ್ದರೂ ಕೂಡ ಭಾವನಾ ನನಗೆ ಫಸ್ಟ್ ಡೇ ಬ್ಯಾಂಗ್ಳೂರ್ಗೆ ಜಾಬ್ಗೆ ಅಂತ ಬಂದಾಗ PGL ಫ್ರೆಂಡ್ ಆಗಿದ್ದು. ಫಸ್ಟ್ ಡೇಯಿಂದ ಟಿಲ್ ನಾವು ಮೈ ಬೆಸ್ಟ್ ಫ್ರೆಂಡ್. ಮತ್ತು ಶಿಲ್ಪಾ ನನಗೆ ವರ್ಕಲ್ಲಿ ಫ್ರೆಂಡ್ ಆಗಿದ್ದು. ನಾವು 3 ಜನ ತುಂಬ ಕ್ಲೋಸು ಮತ್ತು ತುಂಬ ಮೆಮೊರೀಸ್ ಇದೆ ಇವ್ರ ಜೊತೆ. 3 years ಡೇ ಆ್ಯಂಡ್ ನೈಟ್ ಒಟ್ಟಿಗೆ ಇದ್ವಿ. ಶಾಪಿಂಗ್, ಲೇಟ್ ನೈಟ್ ಪಿಜ್ಜಾ, ತುಂಬ ಮಿಸ್ ಮಾಡ್ಕೋತೀನಿ ಇವ್ರನ್ನ. ಮತ್ತು ಗೀತಾ ನನಗೆ ಆಫೀಸಲ್ಲೇ ಫ್ರೆಂಡ್ ಅನ್ನೋದಕ್ಕಿಂತ ನನ್ನ ಸಿಸ್ಟರ್ ಅಂತ ಹೇಳ್ಬೋದು. ಇವಾಗ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಗರ್ಗೆ ರೀಚ್ ಆದ್ವಿ. ಸೊ ಇವತ್ತು ನಾನು ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ಆಫ್ಟರ್ 1 year, ಸಾರಿ 1 year ಅಲ್ಲ, ಆಲ್ಮೋಸ್ಟ್ 8 months ಅನಿಸುತ್ತೆ. 8 months ಆದಮೇಲೆ ನಾನು ಅವಳನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ಅದು ಸರ್ಪ್ರೈಸ್ ಆಗಿ. ಅವಳಿಗೆ ಗೊತ್ತಿಲ್ಲ ನಾವು ಬರ್ತೀವಿ ಅಂತ. ಸೊ 6:15ಗೆ ಆಫೀಸ್ ಬಿಡುತ್ತೆ. ಸೊ ಹಾಗಾಗಿ ಅವಳು ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದೀವಿ. ನೋಡೋಣ ಅವಳು ಹೇಗೆ ಸರ್ಪ್ರೈಸ್ ಆಗುತ್ತೆ ಅಂತ. ಸೊ ಮುಂದೆ ವಿಡಿಯೋನ ನೋಡಿ. ಇದು ರಾಜಾಜಿನಗರಲ್ಲಿ ನಾವಿದ್ವಲ್ವ 3 years. ಅದ್ರ ಹತ್ರ ಇರೋ ABC ಪಾರ್ಕ್. ಶಿಲ್ಪ ಬರೋದು ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಲು. ಸೊ ಹಾಗಾಗಿ ಪಾರ್ಕಲ್ಲಿ ಸುಮ್ಮನೆ ಕೂತ್ಕೊಂಡಿರೋಣ ಅಂತ ಹೋಗಿದ್ವಿ. ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಇತ್ತು. ಸೊ ಸಿಹಿ ನೋಡ್ಕೊಂಡು ಕೂತ್ಕೊಂಡಿದ್ಲು. ಶಿಲ್ಪ ಬಂದಿದ್ದಾಳೆ ಇವಾಗ ಆಟದಲ್ಲಿ. ಅವಳು ಮೀಟ್ ಮಾಡೋಣ ಬನ್ನಿ. ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಹೆಂಗ ಅನಿಸ್ತೈತೆ? ತುಂಬ ಖುಷಿ ಆಗ್ತಿದೆ. ತುಂಬ ದಿನ ಆದ್ಮೇಲೆ ನೋಡ್ತಾ ಇದ್ದೀನಿ ನೀನು. ನಿನ್ನ ಮಗಳು ಅಳ್ತಾ ಇಲ್ವಲ್ಲ, ಅದೇ ಇನ್ನೂ ಜಾಸ್ತಿ ಖುಷಿ. ಅವಳಿಗೆ ಎತ್ಕೊಳ್ಳೋರು ಇದ್ರೆ ಸಾಕು ಅಲ್ವಾ ಸಿಹಿ? ಹಾಯ್ ಮಾಡು. ಐ ಫೈ ಹಾಯ್. ಐ ಫೈ ಐ ಫೈ ಐ ಫೈ.
ತುಂಬ ಖುಷಿ ಆಯಿತು ನನಗಂತೂ ಶಿಲ್ಪನ ನೋಡಿ. ನನ್ನ ಫೇಸ್ ನೋಡ್ತಿದ್ರೆ ಗೊತ್ತಾಗ್ತಿರುತ್ತೆ ಅನಿಸುತ್ತೆ ನಿಮಗೆಲ್ಲ ಎಷ್ಟು ಹ್ಯಾಪಿ ಮತ್ತು ಎಷ್ಟು ಎಕ್ಸೈಟೆಡ್ ಆಗಿದೆ ಅವ್ರನ್ನ ನೋಡೋದಕ್ಕೆ ಅಂತ. ಭಾವನಾ ಇನ್ನ ಬಂದಿಲ್ಲ, ಸೊ ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ ಅವಳಿಗೋಸ್ಕರ. ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು, ಹೋಗ್ತಾ ಇದೀವಿ. ಅದಕ್ಕೆ ನಾವೇನೇ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ಹಾಯ್ ಮಾಡು ಪ್ರಣವ್. ಹಾಯ್ ಮಾಡು. ಇವನು ಶಿಲ್ಪನ್ ಮಗ ನೋಡಿ ನನ್ನ ಮಗ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬಂದು ಮೊದಲು ಭಾವಿ ಮತ್ತು ಶಿಲ್ಪನ ಮೀಟ್ ಮಾಡಿ ಅದಾದಮೇಲೆ ಗೀತನ ಮೀಟ್ ಮಾಡೋಣ ಅಂತ. ಬಟ್ ನಾನು ಸರ್ಪ್ರೈಸ್ ಕೊಡೋಕೆ ಹೋಗಿದ್ದೆ, ನನಗೆ ಸರ್ಪ್ರೈಸ್ ಆಯಿತು. ನಾವು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಗೀತಾ ಆ ಕಡೆಯಿಂದ ಮನೆಗೆ ಹೋಗ್ತಾ ಇದ್ಲು ಆಫೀಸಿಂದ, ಸೊ ಅಲ್ಲೇ ಸಿಕ್ಬಿಟ್ಲು. ಫುಲ್ ಫೈನಲಿ ಭಾವನಾ ಬಂದಳು ಮತ್ತು ಗೀತಾನು ಸಿಕ್ಕಿದ್ಲು. ಗೀತಾಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಲು, ಸೊ ಹಾಗಾಗಿ ಬಾಯ್ ಮಾಡಿ ಅವಳು ಹೊರಟ್ಲು. ಅವ್ರ ರಿಯಾಕ್ಷನ್ ಮಾತ್ರ ಪ್ರೈಸ್ಲೆಸ್ ಆಗಿತ್ತು, ತುಂಬ ಖುಷಿ ಆಯಿತು ಅವರಿಬ್ಬರನ್ನ ನೋಡಿ. ಅಲ್ಲಿಂದ ನಾವು ಭಾವನಾ ಮನೆಗೆ ಹೊರಟ್ವಿ. ನೋಡಿ ನಮ್ಮನೆ ಸರ್ಪ್ರೈಸ್ ತುಂಬ ಚೆನ್ನಾಗಿತ್ತು. ಅಂದ್ರೆ ನನಗೆ ಎಕ್ಸ್ಪೆಕ್ಟೇ ಮಾಡಿಬಿಟ್ಟ ನೀವು ಬರ್ತೀರಾ ಅಂತೇಳಿ ಫುಲ್ ಖುಷಿ ಆಗ್ತಿದೆ. ನೀವು ಬಂದಿದ್ದೀರಾ ಅಂತ ಇವಾಗ ನಂಬಕ್ಕೆ ಆಗ್ತಿಲ್ಲ. ಸ್ವಲ್ಪ ಟೈಮ್ ಮನೇಲಿ ಕುತ್ಕೊಂಡು ಮಾತಾಡಿದ್ವಿ. ಭಾವನಾ ಕಾಫಿ ಮಾಡಿಕೊಟ್ಲು. ಭಾವನಾ ರೂಮ್ಮೇಟ್ ಅಕ್ಷತಾ ಮತ್ತು ಗಾಯತ್ರಿ ಎಲ್ಲರೂ ಸೇರಿ ಆಚೆ ಡಿನ್ನರ್ಗೆ ಹೋಗೋಣ ಅಂತ ಫ್ರೆಶ್ ಅಪ್ ಆಗಿ ಹೊರಟ್ವಿ. ನಾವು ಹೋಗಿದ್ದು ರಾಜಾಜಿನಗರಲ್ಲಿ K1 ಡೈನ್ ಅಂತ. ಇಲ್ಲಿ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಫೋಟೋಸ್ ತಗೊಳ್ಳೋದಕ್ಕೆ ಎಲ್ಲ. ಮತ್ತು ಒಳಗಡೆ ರೆಸ್ಟೋರೆಂಟ್ ಕೂಡ ಅಷ್ಟೇ ಕೇವ್ ಥರನೇ ಮಾಡಿದ್ದಾರೆ. ಅದ್ರ ಒಳಗಡೆ ಫುಲ್ಲು ಕತ್ಲೆ ಇತ್ತು ಮತ್ತು ತುಂಬ ಪೀಸ್ಫುಲ್ಲಾಗಿತ್ತು ಊಟ ಮಾಡೋದಕ್ಕೆ. ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ಇದು ಬಂದು ಮೆನು ತುಂಬ ಡಿಫ್ರೆಂಟಾಗಿತ್ತು, ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದೆ. ನಾವು ಬಂದು ಮೊದಲು ಸೂಪ್ ತೊಗೊಂಡಿದ್ವಿ, ಚಿಕನ್ ಮ್ಯಾಂಚೋ ಸೂಪು, ಮತ್ತು ವೆಜ್ ಅವ್ರಿಗೆ ವೆಜ್ ಮ್ಯಾಂಚೋ ಸೂಪ್ ತೊಗೊಂಡಿದ್ವಿ. ಅದಾದಮೇಲೆ ಸ್ಟಾರ್ಟರ್ಸ್ ತೊಗೊಂಡ್ವಿ. ಫುಡ್ಡು ತುಂಬ ಚೆನ್ನಾಗಿತ್ತು, ಕ್ವಾಂಟಿಟಿನೂ ಅಷ್ಟೇ ಮತ್ತು ಕ್ವಾಲಿಟಿನೂ ಅಷ್ಟೇ, ತುಂಬ ಟೇಸ್ಟಿಯಾಗಿತ್ತು. ವರ್ತ್ ಅಂತಲೇ ಹೇಳ್ಬೋದು. ನೀವೇನಾದರೂ ರಾಜಾಜಿನಗರಲ್ಲಿದ್ದರೆ K1 ಡೈನಿಗೆ ವಿಸಿಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ವಿತ್ ಟೇಸ್ಟಿ ಊಟ ಕೂಡ ಮಾಡ್ಬೋದು. ಸಿಹಿ ರೆಸ್ಟೋರೆಂಟ್ ಒಳಗಡೆ ಡಾರ್ಕ್ ಇತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಕ್ರ್ಯಾಂಕಿ ಆಗಿದ್ಲು, ಕುತ್ಕೊತಾನೇ ಇರಲಿಲ್ಲ. ಹಾಗಾಗಿ ನಾನು ಊಟ ಮಾಡಬೇಕಾದ್ರೆ ವಿಶ್ವ ಸ್ವಲ್ಪ ಟೈಮು ಮತ್ತು ನಾನು ಸ್ವಲ್ಪ ಟೈಮು ಎತ್ಕೊಂಡು ಒಳಗಡೆನೇ ಅಡ್ಡಾಡ್ತಾ ಇದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಲ್ಲಿಂದ ಭಾವಿ ಮನೆಗೆ ಬಂದ್ವಿ. ಅಲ್ಲಿ ಒಂದು 10 ಮಿನಿಟ್ಸ್ ಇದ್ವಿ. ಆಲ್ರೆಡಿ ಲೇಟ್ ಆಗಿತ್ತು, 11 o'clock ಅನಿಸುತ್ತೆ. ಶಿಲ್ಪನ ಕೂಡ ಡ್ರಾಪ್ ಮಾಡಬೇಕಿತ್ತು, ಸೊ ಹೊರಟ್ವಿ. ಒಂದು ಒಳ್ಳೆ ಹ್ಯಾಪಿ ಈವ್ನಿಂಗ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ್ಯಂಡ್ ಇಬ್ಬರೂ ತುಂಬ ಮಿಸ್ ಮಾಡ್ಕೋತೀನಿ. ತುಂಬ ಖುಷಿ ಆಯಿತು ನೀವಿಬ್ಬರನ್ನ ನೋಡಿ. ಮತ್ತು ನೆಕ್ಸ್ಟ್ ಟೈಮ್ ಬೇಗ ಸಿಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಬೇಜಾರಿಂದ ಬಾಯ್ ಮಾಡಿ ಅಲ್ಲಿಂದ ಹೊರಟ್ವಿ ಭಾವನಂಗೆ. ಮತ್ತು ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ ಯು ಹೇಳ್ತೀನಿ, ಯಾಕಂತಂದರೆ ನನ್ನ ಡ್ರೀಮ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಈಚ್ ಆ್ಯಂಡ್ ಎವ್ರಿಥಿಂಗ್ಸಲ್ಲೂ ಅಷ್ಟೇ. ಜಸ್ಟ್ ಲಕ್ಕಿ ಟು ಹ್ಯಾವ್ ಯು ಕಂದ ಅಂತ ಹೇಳ್ತೀನಿ. ಮತ್ತು ಅಲ್ಲಿಂದ ಹೊರಟು ಶಿಲ್ಪನ ಡ್ರಾಪ್ ಮಾಡಿ ನಮ್ಮ ಮನೆಗೆ ಹೊರಟ್ವಿ.
ಫೈನಲಿ ಮನೆಗೆ ಬಂದ್ವಿ. ಇವಾಗ ಟೈಮ್ ಬಂದು ಅರೌಂಡ್ 12:15 ಆಗಿದೆ. ಫುಲ್ ಟಯರ್ಡ್ ಆಗಿದೆ, ನಿದ್ದೆ ಮಾಡಬೇಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಮತ್ತು 1K ಸಬ್ಸ್ಕ್ರೈಬರ್ಸ್ನ ಬೇಗ ರೀಚ್ ಮಾಡೋಣ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.